ಮಾಡಿದರೆ எழுவதில் இப்படி இல்லை, ವಯಸ್ಸಾದರೂ ಸಹ ನೀವು ಹೆಸರಾಗಿ ಕಾಣುತ್ತೀರಾ. ಹಲ್ಲೆಲೂಯಾ. ಸ್ನೋ ಪೌಡರ್ ಕ್ರೀಮ್ ஒண்ணு போடுறது நல்ல தூங்கினா ಶೈನ್ பண்ணும். ಯಾವ ಮೇಕಪ್ ಯಾವ ಸ್ನೋ ಪೌಡರ್ ಸಹ ಬೇಕಾಗಿಲ್ಲ, ಒಳ್ಳೆ ನಿದ್ರೆ ಇದ್ದರೆ ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ತೂಕಂ ಕೊಡುಪಾங்க. ಹಲ್ಲೆಲೂಯಾ. ನಿಮ್ಮನ್ನು ತೂಕಡಿಸುವ ದೇವರು. Someone next to you and say sleep well. ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ನೋಡಿ ಹೇಳಿ ಒಳ್ಳೆ ನಿದ್ರೆಯನ್ನು ಮಾಡಿ ಎಂಬುದಾಗಿ. ಯಾಕೆ ಇವರು ಬಹಳ ಶಕ್ತಿಯುತವಾಗಿ ಸೇವೆ ಮಾಡುತ್ತಿದ್ದಾರೆ ಎಂಬುದಾಗಿ. ಫ್ರಂಟ್ல ஒரு ஆள் அப்படியே தூங்கினே இருக்காரு. ಆದರೆ ಫಸ್ಟ್ ಲೈನ್ ಅಲ್ಲಿ ಒಬ್ಬರು ಒಳ್ಳೆ ನಿದ್ದೆ ಮಾಡುತ್ತಿದ್ದಾರೆ. ಪಾಸ್ಟರ್ ಹೇಳಿದರು, ಪಾಪ ಅವನು வீட்ல தூங்க முடியாது, ಪಾಪ ಅವರಿಗೆ ಮನೆಯಲ್ಲಿ ನಿದ್ದೆ ಮಾಡಲು ಆಗುತ್ತಿಲ್ಲ, ಹಿಂಗೆಯೋ நல்லா தூங்கட்டವ, ಆದ್ದರಿಂದ ಇಲ್ಲಾದರೂ ಅವರು ನೆಮ್ಮದಿಯಾಗಿ ನಿದ್ರೆ ಹೋಗಲಿ ಎಂಬುದಾಗಿ ಹೇಳಿದರು. ಎನ್ನು ಪ್ರಸಂಗ ಅವನಿಗೆ ತೂಕ ಕೊಡ್ತಾ ತೂಂಗಿಡಮ, ನಮ್ಮ ಪ್ರಸಂಗ ನಿಮಗೆ ನಿದ್ದೆ ಬರೆಸುತ್ತಿದ್ದರೆ ನೀವು ನಿದ್ದೆ ಹೋಗಿ. ಅವರು ತೂಂಗ ಮಾಟಾರ. ಹಲ್ಲೆಲೂಯಾ. ಆದರೆ ದೇವರು ನಿದ್ರಿಸುವ ದೇವರಲ್ಲ, ಆತನು ತೂಕಡಿಸುವವರಲ್ಲ. ನೀವು ಕಾಯುವವನಾಗಿದ್ದಾನೆ. ಹೋಗುವುದು ನಮಗೆ ದೊಡ್ಡ ವಿಚಾರವಲ್ಲ, ಸತ್ತು ಕೊಡ್ತಾ, ಆದರೆ ಇದರೊಳಗೆ ಇರುವ ಶಕ್ತಿ ನಿಮಗೆ ಕೊಟ್ಟರೆ ನಿಮಗೆ ಅದು ವರ್ಷ ಮುಗಿಸಿಟ್ಟು ನಾವು ಅಂದಾಗ ನೀವು ಯಾವ ನಂತರ ಬಂದು ಈ ವಾಕ್ಯ ಕೇಳಿದರೂ ಸಹ ನಿಮಗೆ ನೆನಪಿರಬೇಕು, ಏನು ನಾನು ಏನೋ ಶಬ್ದಗಳನ್ನೆತ್ತಿ ಹಲ್ಲೆಲೂಯಾ ಹಾಗೆ ಹೀಗೆ ಮಾಡಿ ಹೋಗಿದರೆ ಏನು ಬರುವುದಿಲ್ಲ. ಹಲ್ಲೆಲೂಯಾ. ಕೊಡುವ ಈ ವಾಕ್ಯ ಶಕ್ತಿಯುತವಾಗಿದೆ. ಹಲ್ಲೆಲೂಯಾ. He is your helper, number one. ಆತನು ನಿಮ್ಮ ಸಹಾಯಕನು. ಮೊದಲನೇದಾಗಿ touch the one next to you and say he is your helper. ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ನೋಡಿ ಹೇಳಿ, ಆತನು ನಿಮ್ಮ ಸಹಾಯಕನು ಎಂಬುದಾಗಿ. Don't worry. ಚಿಂತಿಸಬೇಡಿ. ಸಂತೋಷವಾಗಿರಬೇಕು, ಇಲ್ಲಾಂದರೆ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು. Number one, he is your helper. ಮೊದಲನೇದಾಗಿ ಆತನು ನಿಮ್ಮ ಸಹಾಯಕನಾಗಿದ್ದಾನೆ. He is your keeper. ಎರಡನೇದಾಗಿ ಆತನು ನಿಮ್ಮನ್ನು ಕಾಯುವವನಾಗಿದ್ದಾನೆ. Put your hand together and praise him. ನಿಮ್ಮ ಕರಗಳನ್ನು ತಟ್ಟಿ ನೀವು ಕೃತಜ್ಞತೆಗಳನ್ನು ಸಲ್ಲಿಸಿ. Number one, he is your. ಮೊದಲನೇದಾಗಿ ಯಾರಾಗಿದ್ದಾರೆ? ಆಮೆನ್. ಎರಡನೇದಾಗಿ ಆಮೆನ್. ಮೂರನೇದು ನಾವು ನೋಡುವ Psalm 121 verse 5. ಕೀರ್ತನೆಗಳು 125. The Lord is thy keeper, the Lord is thy shade. ಕೀರ್ತನೆಗಳು 121 5ನೇ ವಚನ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಂತೆ ನಿಂತಿರುವಾತನು ಯೆಹೋವನೇ. He is your shade. ಆತನು ನಿಮ್ಮ ನೆರಳು. Amen. ಆಮೆನ್. What do you call for shade, son? ನೆರಳು. Neralu. 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 Praise God. He is your shade. ಆತನು ನಿಮಗೆ ನೆರಳಾಗಿದ್ದಾನೆ. Which side? ಯಾವ ಕಡೆ? Right side. ಬಲಗಡೆಯಲ್ಲಿ. Yeah, right side. ಯಾಕೆ ಬಲಗಡೆ? ಕೇಟಿಂಗ್ಲಾ ನೀಗ? ಯಾರಾದ್ರೂ ಕೇಳಿದ್ದೀರಾ ಯಾಕೆ ಬಲಗಡೆ ಎಂಬುದಾಗಿ? In the side ಕಡೆ ಅದು. ಎಡ ಕಡೆಗೆ ಅದು ರೈಟ್ ಸೈಡ್. ಯೇ ರೈಟ್ ಸೈಡ್. ಯಾಕೆ ಬಲಗಡೆ ಎಂಬುದಾಗಿ? ನೀ ಕಾಸು ಎಡಕದ ರೈಟ್ ಸೈಡ್. ನೀನು ಹಣ ತೆಗೆಯುವುದು ನಿನ್ನ ಬಲಗೈಯಿಂದ. இந்த கையில கொடுப்பீங்களா நீங்க? ಯಾರಾದರೂ ಹಣ ತೆಗೆದುಕೊಳ್ಳುವಾಗ ಎಡ ಕೈಯಲ್ಲಿ ತೆಗೆದುಕೊಳ್ಳುತ್ತೀರಾ? கொடுப்பீங்களா? ಯಾರಾದರೂ ತೆಗೆದುಕೊಳ್ಳುತ್ತೀರಾ ಅಥವಾ ಕೊಡ್ತೀರಾ? உங்களுக்கு ಕಾಸು ಕೊಡ್ತಾ நீங்க ಲೆಫ್ಟ್ ಹ್ಯಾಂಡ್ எடுப்பீங்களா? ಯಾರಾದರೂ ನಿಮಗೆ ಕಾಸು ಕೊಟ್ಟರೆ ನೀವು ಎಡ ಕೈಯಲ್ಲಿ ತೆಗೆದುಕೊಳ್ಳುತ್ತೀರಾ? ರೈಟ್ ಹ್ಯಾಂಡ್. நல்லா பாருங்க. ನಾವು ಬಲಗಡೆಯನ್ನು ನಾವು ಉಪಯೋಗಿಸುತ್ತೇವೆ. He is your shade on your right hand. ಆತನು ನಿಮಗೆ ಒಂದು ನೆರಳಿನಂತೆ ಇದ್ದಾನೆ ನಿಮ್ಮ ಬಲಗಡೆಯಲ್ಲಿ. ಕಡೆಯಲ್ಲಿ போய் வாங்குது டைம்ல ನಾವು ಹೋಗಿ
ಅಂಗಡಿಯಲ್ಲಿ ಏನಾದರೂ ತೆಗೆದುಕೊಳ್ಳುವಾಗ பர்ஸுக்குள்ள கை போட்டு உன்னை லஜ்ஜிக்கு விட மாட்டேன். He won't make you ashamed. Hallelujah. ನಿಮ್ಮನ್ನು ನೀವು ನಿಮ್ಮ ಬಲಗೈಯನ್ನು ನಿಮ್ಮ ಜೇಬಿನೊಳಗೆ ಹಾಕಿ ನೀವು ಕಾಸು ತೆಗೆಯುವಾಗ ಆತ ನಿಮ್ಮನ್ನು ಅವಮಾನ ಪಡಿಸುವ ದೇವರಲ್ಲ. அந்த ரைட் சைடு அவன் கவர் பண்ணுவான். ஹalleluya. ಈ ಬಲಗಡೆಯನ್ನು ದೇವರು ನಿಮಗೆ ಇವತ್ತು ನೆರಳಿನಂತೆ ಕಾಯುವಂತವನಾಗಿದ್ದಾನೆ. ஹalleluya. ಹಲ್ಲೆಲೂಯಾ. என்ன ரைட் ஹேண்ட் கவர்டா இருக்குது கொண்டு ನನ್ನ ಬಲಗಡೆಯು ಆತನ ನೆರಳಿನಲ್ಲಿ ಇರುವ ಕಾರಣ எவ்வளவு கரை இந்த ரைட் கை தொட்டிருக்கிற உங்களுக்கு தெரியுமா? எவ்வளவு 1000 பேருக்கு இந்த கை அவர் மூடிட்டா அங்கெங்கெல்லாம் போய் கை வச்சு கை கொடுப்பார். ಈ ಕೈ ಎಲ್ಲೆಲ್ಲಿ ಬಲಗಡೆ ಹೋಗಿದೆಯೋ ಅಲ್ಲೆಲ್ಲ ಆಶೀರ್ವಾದವಾಗಿದೆ. எந்த ஊடோ எந்த ஜாதியோ அப்படியே கொடுக்கிற ಕೈ. ஹalleluya. ಯಾವ ಮತವಾಗಲಿ ಯಾವುದೇ ಇರಲಿ ಎಲ್ಲದರಲ್ಲಿ ನಾವು ಬಲಗಡೆ ಮಾತ್ರ ಕೊಡುತ್ತೇವೆ. ಲೆಫ್ಟ್ ಕೈ ಇಲ್ಲ, ಎಡಗೈ ಅಲ್ಲ, ரைட் ஹேண்ட். ಬಲಗೈ. எவ்வளவு ஆர்க்கு துட்டு கொடுக்கிறதுக்கு இந்த கரை அவன் மூடிட்டான். ஹalleluya. ನೀವು ಇತರರಿಗೆ ಕೊಡುವುದಕ್ಕಾಗಿ ಈ ಬಲಗೈಯನ್ನು ದೇವರು ಉಪಯೋಗಿಸುತ್ತಾನೆ. உன் ரைட் கை மேல அவன் வச்சிருக்க ஷேட். ஹalleluya. ಹಲ್ಲೆಲೂಯಾ. ನಿಮ್ಮ ಬಲಗೈ ಮೇಲೆ ಇವತ್ತು ದೇವರ ನೆರಳು ನಿಮ್ಮ ಮೇಲೆ ಬರುವಂತದ್ದಾಗಿದೆ. ஷேடு கொடை கொடுக்கல, நாட் அம்பிரல்லா. ಕೊಡೆ ಮಾತ್ರ ಅಲ್ಲ, அங்க நல்லா பாருங்க, ಒಂದು ಕೊಡೆಯ ನೆರಳಲ್ಲ ಅಲ್ಲಿ ಬರುವುದು. நானே ஷேட் ஆயிருக்கும். Praise God. ದೇವರೇ ನಿಮಗೆ ನೆರಳಾಗಿ ನಿಮ್ಮ ಬಲಗಡೆಯಲ್ಲಿ Hallelujah. ನಿಲ್ಲುವಂತವನಾಗಿದ್ದಾನೆ. பரலோகத்திலிருந்த வேற ஒரு ஆள் விட்டு அடி வாங்கடான்னு சொல்லல அவரு. ಪರಲೋಕದಿಂದ ಯಾರನ್ನೋ ಕಳಿಸಿ ನೀನು ವಧೆಗಳನ್ನು ತಿನ್ನು ಎಂಬುದಾಗಿ ಹೇಳಲಿಲ್ಲ. அவரே தனியே வந்து ஹalleluya ಅವರೇ ಸ್ವಯಂ ಅವರೇ ನಮ್ಮೊಟ್ಟಿಗೆ ಬಂದು ஹalleluya ಹಲ್ಲೆಲೂಯಾ அவர் தன்னை என்ன ஷேட். ஹalleluya ಅವರೇ ನಮಗೆ ಒಂದು ನೆರಳಾಗಿದ್ದಾರೆ. ஆளு விடல, ಯಾರು ಸಹ ಇಲ್ಲ. அவரை தனியே ಕ್ರೂಸಿಲ್ ಮೇಲೆ ಏರಿ ಎಲ್ಲ ನಿವರ್ತಿ ಆಯ್ತು சொல்லிட்டா. ஹalleluya. ಅವರಾಗಿ ಅವರೇ ಕ್ರೂಜೆಯ ಮೇಲೆ ಹೋಗಿ ಎಲ್ಲವನ್ನು ಸಮಾಪ್ತಿ ಎಂಬುದಾಗಿ ಹೇಳಿದ್ದಾರೆ. உன் மேல வருது எல்லா ஹீட் ರೈನ್ ಎಲ್ಲ ಜಡ್ಜ್ಮೆಂಟ್ ಅವರೇ எடுத்துட்டார். ನಿಮ್ಮ ಮೇಲೆ ಬರುವ ಪ್ರತಿಯೊಂದು ಬೆಂಕಿ ಆಗಲಿ ಮಳೆ ಆಗಲಿ ಎಲ್ಲವನ್ನು ಸಹ ಆತನ ಮೇಲೆ ತೆಗೆದುಕೊಂಡಿದ್ದಾನೆ. ஹalleluya. ಹಲ್ಲೆಲೂಯಾ. எல்லா சாபம் உன் மேல வருது அவன் கவர் பண்ணி ஷேட் பண்ணி அவரೇ எடுத்துட்டார். ನಿಮ್ಮ ಮೇಲೆ ಬರಬೇಕಾಗಿರೋ ಪ್ರತಿಯೊಂದು ಶಾಪವನ್ನು ಆತನ ನೆರಳಿನಿಂದ ಆತನು ತೆಗೆದುಕೊಂಡು ನಿಮಗೆ ಒಂದು ನೆರಳಾಗಿ ನಿಂತಿದ್ದಾನೆ. ஹalleluya. ಹಲ್ಲೆಲೂಯಾ. உன் மேல படக்கூடாது, நான் ஷேட் கொடுப்பேன் உன்னை. ஹalleluya. ಯಾವುದು ಸಹ ನಿನ್ನ ಮೇಲೆ ಬೀಳದಂತೆ ಆತನು ಒಂದು ನೆರಳಿನಂತೆ ನಿಮ್ಮ ಮೇಲೆ ನಿಂತಿದ್ದಾನೆ. ಎಲ್ಲ ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆಯನ್ನು ಕೊಡುವ ಅವರೇ ಶೇಡ್. ಅವರೇ ನಮ್ಮ ನೆರಳಾಗಿದ್ದಾರೆ. ಹಲ್ಲೆಲೂಯಾ. அப்படி வழியில நடக்கும்போது ಹಾಗೆ ನಾವು ನಡೆದುಕೊಂಡು ಹೋಗುವಾಗ ரொம்ப வெயில் இருந்தா ತುಂಬಾ ಬಿಸಿಲಿದ್ದರೆ நம்ம பாப்போம் எங்க போய் ஷேட்ல நிக்கலாம்னு. ಎಲ್ಲಿ ನೆರಳಿದೆ ಎಂಬುದಾಗಿ ನಾವು ಹೋಗಿ ಅಲ್ಲಿ ನಿಲ್ಲುತ್ತೇವೆ. ನೀ ಪೋ தேவையில்ல, ಅವರೇ வந்துடுவார் உன்னடத்தில். ನೀವು ಹೋಗುವ ಅವಶ್ಯಕತೆ ಇಲ್ಲ, ಆತನೇ ನಿಮ್ಮೊಟ್ಟಿಗೆ ನಿಮ್ಮ ಮೇಲೆ ನೆರಳಾಗಿ ಬರುವಂತವನಾಗಿದ್ದಾನೆ. ಹಲ್ಲೆಲೂಯಾ. எங்க இருந்தாலும் வெயில் அடிக்க விடமாட்டா அவர். ನೀವು ಎಲ್ಲೇ ಇದ್ದರೂ ಸಹ ನಿಮ್ಮನ್ನು ಬಿಸಿಲಿಗೆ ಬಿಡದ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. He is your shade. ಆತನೇ ನಿಮಗೆ ನೆರಳಾಗಿದ್ದಾನೆ. Hallelujah. ಹಲ್ಲೆಲೂಯಾ. I call that shelter. ಅದನ್ನು ನಾವು ಒಂದು ಗುಡಾರ ಎಂಬುದಾಗಿ ನಾವು ಕೇಳುತ್ತೇವೆ. ಒಂದು ಮನೆ, ಒಂದು ತಾವಣೆ ಎಂಬುದಾಗಿ ನಾವು ಹೇಳಬಹುದು. Number 1, ಮೊದಲನೇದಾಗಿ he is our. ಆತನು ನಮ್ಮ. Secondly, ಎರಡನೇದಾಗಿ. ಮೂರನೇದಾಗಿ ನೆರಳು. praise God. ನೆರಳು, ಅವನು ಉಂಗ ನೆರಳು. praise God. ಆತನು ನಿಮಗೆ ನೆರಳಾಗಿದ್ದಾನೆ. Hallelujah. ಹಲ್ಲೆಲೂಯಾ. He is your shade on your right hand. ಆತನು ನಿಮ್ಮ ಬಲಗಡೆಯಲ್ಲಿ ಒಂದು ನೆರಳಿನಂತೆ ಇದ್ದಾನೆ. காசு வாங்கிறதுக்கு, ಬ್ಲೆಸ್ಸಿಂಗ್ ವಾಂಗಿರೋದಕ್ಕೆ ಅವರು ಕವರ್ பண்ணுவார். ನಿಮಗೆ ಆಶೀರ್ವಾದ ಬರಲು ಆತನು ನಿಮ್ಮ ಬಲಗೈಯ ಕಡೆಯಲ್ಲಿ ಒಂದು ನೆರಳಿನಂತೆ ನಿಂತಿದ್ದಾನೆ. ಕಾಸು ಕೊಡುಕದು ಲಜ್ಜೆ ಇಲ್ಲಾಮ ಕೊಡುಕறதுக்கு அவர் ಕವರ್ பண்ணுவார். ಕೊಡುವುದಕ್ಕಾಗಿ ಆತನು ನಿಮ್ಮನ್ನು ಯಾವ ಲಜ್ಜೆಗೆ
ಗುರಿ ಮಾಡದಂತೆ ಕೊಡುವುದಕ್ಕೆ ನಿಮ್ಮನ್ನು ಸಹಾಯ ಮಾಡುವಂತವನಾಗಿದ್ದಾನೆ. ஹalleluya 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 சொல்லும்போது இந்த கை போக மாட்டேன், இந்த கை தான் போகும். ஹalleluya ನಾವು ಹೇಳುವಾಗ ಎಡಗೈ ಯಾರು ಎತ್ತುವುದಿಲ್ಲ, ನಾವು ಬಲಗೈ ಮಾತ್ರ ಎತ್ತುವಂತವರಾಗಿದ್ದೇವೆ. ரெண்டு கை உயர்த்தலாம், ஏன்னா ஒன்னு உயர்த்தினா இது உயர்த்த மாட்டா, இது மட்டும் உயர்த்து. ಎರಡು ಕೈ ಸಹ ಎತ್ತಬಹುದು, ಆದ್ರೆ ನಾವು ಒಂದೇ ಕೈ ಎತ್ತುವಾಗ ನಾವು ಬಲಗೈ ಮಾತ್ರ ಎತ್ತುತ್ತೇವೆ. ஹalleluya ஹalleluya இந்த கரத்திலே உங்களுக்கு ಬ್ಲೆಸ್ಸಿಂಗ್ வந்துடும், அவர் ಕವರ್ பண்ண. ಈ ಬಲಗೈಗೆ ಇವತ್ತು ನಿಮ್ಮ ಮೇಲೆ ಒಂದು ಆಶೀರ್ವಾದ ಬರುವಂತದ್ದಾಗಿದೆ. ಕೈ ಉಯರ್ತಿ ಬಿಡಿ, ಎಲ್ಲರೂ ಬಲಗೈಯನ್ನು ಎತ್ತುವ. ಯೇಸುವಿನ ನಾಮದಲ್ಲಿ, ಯೇಸುವ ನಾಮದಲ್ಲಿ ವಲಂಕೈ ಮುಳ್ಳನಂ ಕರ್ತಾವೆ. ಯಾರ್ಯಾರು ಕೈಗಳನ್ನು ಎತ್ತಿದ್ದಾರೋ ಅನುಗ್ರಹಿಸಪಡಣಮೇ, ಎಲ್ಲರ ಮೇಲೆಯೂ ಶಾತಾಸ್ಯಾಪ ಎಲ್ಲರಿಕಾ ಪಾಪ ಎಲ್ಲರೂ ಆಶೀರ್ವಾದಗೊಳ್ಳಲಿ. ಹalleluya ಹalleluya. clap your hands and receive it now. ಎಲ್ಲರೂ ಕೈಗಳನ್ನು ತಟ್ಟುತ್ತಾ ಅದನ್ನು ಹೊಂದಿಕೊಳ್ಳಿರಿ. ಹೊಂದಿಕೊಳ್ಳಿ ಕೈಗಳನ್ನು ತಟ್ಟುತ್ತಾ, ದೇವ ನಿನ್ನ ಆಶೀರ್ವಾದವನ್ನು ನಾನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ. ಓ ರಾರಾಪ ಎಲ್ಲರೂ ನಮ್ಮ ಕರಗಳನ್ನು ತಟ್ಟುತ್ತಾ ಹೇಳುವ. ಹalleluya hallelujah hallelujah. Number 1, God is your. ಮೊದಲನೇದಾಗಿ ದೇವರು ನಿಮ್ಮ, ಕೇಳಿಸಲಿಲ್ಲ, ಜೋರಾಗಿ ಹೇಳುವ, ದೇವರು ನಿಮ್ಮ. ரெண்டாவது, மூணாவது, Song of Solomon 2:3. ಪ್ರಲಾಪಗಳು 2:3. ಪರಮಗೀತೆಗಳು 2ನೇ ವಚನ 2:3. 2ನೇ ಅಧ್ಯಾಯ 3ನೇ ವಚನ. ಪ್ರಸಂಗಿ இந்த கையோட ஒரு பாருங்க, எனக்கு டாக்டர் சொன்னாங்க நான் போக மாட்டேன், நான் ஜபிக்கிறேன், கை போட்டு ஜபிக்கிறேன். ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ ಪುರುಷರಲ್ಲಿ ನನ್ನ ಕಾಂತನು ಹಾಗೆ ಇಟ್ಟನು. ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. ಹಲ್ಲೆಲೂಯಾ. ಆತ ಅವನ ನೆರಳಲ್ಲಿ Many trees are there. ಅನೇಕ ವೃಕ್ಷಗಳುಂಟು. You can sit anywhere. ಎಲ್ಲಾದರೂ ನಾವು ನೋಡಬಹುದು. He sat under the apple tree. ಅನೇಕ ವೃಕ್ಷಗಳುಂಟು, ಆದರೂ ಸಹ ಆತನು ಒಂದು ಸೇಬಿನ ಮರದ ಕೆಳಗೆ ಕೂತನು. Listen carefully. ಶ್ರದ್ಧೆಯಿಂದ ನಾವು ಕೇಳುವ. My beloved ನನ್ನ ಪ್ರಿಯರೇ is like an apple tree. ಅವರು ಒಂದು ಸೇಬಿನ ಮರದಂತೆ. I sat. ನಾನು ಅಲ್ಲಿ ಕೂತೆನು. The tree didn't come to me. ಮರ ನನ್ನ ಬಳಿಗೆ ಬರಲಿಲ್ಲ. In Veerana Highway, this is the apple tree. This LKC is the apple tree. ವೀರನಹಳ್ಳಿಯಲ್ಲಿ ಈ LGC ಒಂದು ಸೇಬಿನ ಮರವಾಗಿದೆ. Amen. ಆಮೆನ್. LKC not coming to your house. LGC ನಿಮ್ಮ ಮನೆಗೆ ಬರುವುದಲ್ಲ. You must come to the apple tree. Hallelujah. ನೀವು ಈ ವೃಕ್ಷದ ಕೆಳಗೆ ಬರಬೇಕು, ಸೇಬಿನ ವೃಕ್ಷದ ಕೆಳಗೆ. ಆಮೆನ್. Apple tree ಇರೋದು ಸೇಬಿನ ಮರದ ಕೆಳಗೆ ಇವಳವನ್ನು ಕೂತನು. ಇಲ್ಲಿ ಬಂದು ನೀವು ಕೂರಬೇಕು. ಇವಳವನ್ನೇ you must sit under the apple tree. ನೀವು ಇಲ್ಲಿ ಬಂದು ಈ ಸೇಬಿನ ಮರದ ಕೆಳಗೆ ಕೂರಬೇಕು. ಎನ್ನ ಕಡೆಗೆ ನಿಮಗೆ ಏನು ಸಿಗುತ್ತೆ? ಫ್ರೂಟ್ಸ್ ಸಿಗುತ್ತೆ. ನಿಮಗೆ ಒಂದು ಫಲಗಳು ಸಿಗುತ್ತೆ. ಮೇಲಿಂದ ಫ್ರೂಟ್ಸ್. ಮೇಲೆಯಿಂದ ಒಂದು ಫಲವು ನಿಮಗೆ ಸಿಗುತ್ತೆ. ಎಪ್ಪಡಿ ಇರುತ್ತೆ ಫ್ರೂಟ್ಸ್? ಆ ಫಲ ಹೇಗಿರುತ್ತೆ? ಸ್ವೀಟ್. ಅದು ರುಚಿಕರವಾಗಿರುತ್ತೆ. ಬಾರಲ್ಲ ವಚನ ಬಾರ. ನಾವು ಸತ್ಯವೇದವನ್ನು ನೋಡುವ. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. ರುಚಿಯಾಗಿರುವುದು. ಚಿಕ್ಕ ಕೊಳತೆಗೆ ಚಿಕ್ಕ ಮಕ್ಕಳಿಗೆ
ಚಾಕ್ಲೇಟ್ ಇಷ್ಟ ತಾನೆ? ಸ್ವಲ್ಪ ಸ್ವಲ್ಪವಾಗಿ ನಾವು ಟೇಸ್ಟ್ ಮಾಡುತ್ತೇವೆ. சின்ன குழந்தைக்கு கொஞ்சம் புளி கொடுத்துட்டாங்க, புளி. ಅದೇ ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ಹುಳಿ ಕೊಟ್ಟರೆ நாங்கள் கூட எப்படி இருக்காங்க மூஞ்சி? ಅವರ ನಾಲಿಗೆ ಮೇಲೆ ನಾವು ಇಟ್ಟಾಗ ಅವರ ಮುಖದ ರಿಯಾಕ್ಷನ್ ಹೇಗಿರುತ್ತೆ? வாயில் இருக்கிற ருச்சி முகத்தில் ಅವರ ಬಾಯಲ್ಲಿ ಬಂದ ರುಚಿ ಅವರ ಮುಖದಲ್ಲಿ ನಾವು ನೋಡಬಹುದು. ಮುಖದಲ್ಲಿ நம்ம கேரளால சொல்லுவாங்க, ಕೇರಳದಲ್ಲಿ ಹೇಳ್ತಾರೆ, அவன் மூட்டிட்டாரு ಅವರು ಮುಖ ನೋಡು, இனிச்சு தின்ன குழந்தை ಅವರು ಹುಳಿ ತಿಂದ ಮನುಷ್ಯರಂತೆ ಇದ್ದಾರೆ ಎಂಬುದಾಗಿ. குழந்தைக்கு கொஞ்சம் இஞ்சி கொடுப்பாரு, இஞ்சிங்கள கொடுப்பாரு. ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ಹುಳಿಯನ್ನು ನಾವು ಕೊಟ್ಟರೆ அது கட்சிக்கு மூஞ்சி எப்படி ಅದನ್ನು ಕಚ್ಚಿದ ತಕ್ಷಣ ಅವರ ಮುಖವೆಲ್ಲ ಒಂದು ರೀತಿಯಾಗಿ ಅವರು ಮಾಡುತ್ತಾರೆ. சில பேர் மூஞ்சி பார்த்தா இஞ்சி தின்ன குழம்பு வரும். ಆದರೆ ಕೆಲವರನ್ನು ನೋಡಿದ ತಕ್ಷಣ ಅವರು ಹುಳಿ ತಿಂದವರಂತೆ ಇರುತ್ತಾರೆ. நல்ல ಸ್ವೀಟ್ ಫ್ರೂಟ್ ಸ್ವೀಟ್ ಆಗಿ ಒಳ್ಳೆಯ ಸ್ವೀಟ್ ಪದಾರ್ಥವನ್ನು ತಿಂದರೆ ನಮ್ಮ ಮುಖವು ಚೆನ್ನಾಗಿ ಕಾಣಿಸುತ್ತೆ. அல்லேலூயா. அல்லேலூயா. இந்த மரத்தின் கீழே திணி இருக்கிறவരുടെ முகம் காணும் அறியாம். Praise the Lord. ಈ ಮರದಲ್ಲಿ ತಿನ್ನುವ ಫಲಗಳು ತಿಂದರೆ ನಿಮ್ಮ ಮುಖವು ಸಂತೋಷದಿಂದ ಇರುತ್ತದೆ. அல்லேலூயா. அல்லேಲೂಯಾ. பார்த்தா தெரியும் என்ன சாப்பிடுறீங்க. ಮುಖಗಳನ್ನು ನೋಡಿದರೆ ನಮಗೆ ತಿಳಿಯುತ್ತೆ ಏನು இந்த மரத்தின் கீழில் ಸ್ವೀಟ್ ಈ ಮರದ ಫಲವು ರುಚಿಕರವಾಗಿರುತ್ತದೆ. Hallelujah. Hallelujah. Come to the tree. ಎಲ್ಲರೂ ಬಂದು ನಾವು ಈ ವೃಕ್ಷದ ಕೆಳಗೆ ನಾವು ಬರುವ Nice shade. ಒಳ್ಳೆಯ ನೆರಳಿನ ಕೆಳಗೆ நல்ல sweet. ಒಳ್ಳೆಯ ರುಚಿಕರವಾದ ಫಲ. சிலரை பார்த்தா ಕೆಲವರನ್ನು ನೋಡಿದರೆ பேசினா ಮಾತನಾಡಿದರೆ ஐயோ இந்த பிரச்சனை அந்த பிரச்சனை இது அப்படி இது இப்படி போச்சு, ನನಗೆ ಆ ಕಷ್ಟ ಈ ಕಷ್ಟ ಎಲ್ಲ ಹೋಯಿತು ಎಂಬುದಾಗಿ ಹೇಳ್ತಾರೆ. எனக்கு வலிக்குது, ನನಗೆ ಇಲ್ಲಿ ಸ್ವಲ್ಪ ನೋವಿದೆ, இது ஒன்றும் பிரச்சனை கிடையாது. ನನಗೆ ಯಾವುದು ಕಾರಣವೇ ಅಲ್ಲ. கேளுங்க, நல்லா கேளுங்க. ಗಮನವಿಟ್ಟು ಕೇಳಿ. சிலரை பார்த்தா பிரச்சனை இருக்கு, நான் பிரச்சனை பண்ணி சொல்ல மாட்டேன், அவன் கர்த்தர் எவ்வளவு பெருசா இருக்கு. அல்லேலூயா. ಕೆಲವರನ್ನು ನೋಡಿದರೆ ಅವರ ಕಷ್ಟಗಳನ್ನು ನಾವು ನೋಡಿ ಕಷ್ಟಗಳನ್ನು ಹೇಳುವುದಿಲ್ಲ, ಆ ಕಷ್ಟಗಳ ಮೇಲೆ ದೇವರನ್ನು ನಾವು ತೋರಿಸುತ್ತೇವೆ. ನೆರಳ ಕರ್ತರ್. அல்லேலூயா. ಅವರ ಮೇಲೆ ದೇವರು ನೆರಳಾಗಿದ್ದಾನೆ. அவன் நல்ல ಸ್ವೀಟ್ சாப்பிடுறவன். ಅವರು ಒಂದು ರುಚಿಕರವಾದ ಫಲಗಳನ್ನು ತಿನ್ನುವಂತವರಾಗಿದ್ದಾರೆ. ಆಮೆನ್. என்ன பழம் நீ சாப்பிடுறது? ನೀವು ಯಾವ ಫಲಗಳನ್ನು ತಿನ್ನುವಂತವರಾಗಿದ್ದೀರಾ? மூஞ்சி பார்த்தா தெரியணும். அல்லேலூயா. ಮುಖವನ್ನು ನೋಡಿದ ತಕ್ಷಣ அல்லேலூயா. ನೀವು ಯಾವ ಫಲಗಳನ್ನು பார்த்தா ತಿನ್ನುತ್ತೀರಿ? வழியில பார்த்தா ஏடா நீ சிரிக்கிற இவனோட கேட்கணும். அல்லேலூயா. ನಿಮ್ಮ ಮುಖಗಳನ್ನು ನೋಡಿದ ತಕ್ಷಣ ಜನಗಳು ಕೇಳಬೇಕು, ಏನು ಇವರು ಎಷ್ಟು ಸಂತೋಷವಾಗಿದ್ದಾರೆ. அவருக்கு சொல்றே நல்ல பழம் சாப்பிட்டு நடக்கிறதா. அல்லேலூயா. ಹೇಳಬೇಕು, ನೀವು ಒಳ್ಳೆಯ ಫಲಗಳನ್ನು ತಿಂದವರು ಎಂಬುದಾಗಿ. என்ன பிரதர் ಶ್ರೀನಿವಾಸ್ ಮೂತ್ ಪಾಟೀಲ ಈಗ ಬ್ರದರ್ ಶ್ರೀನಿವಾಸ್ ಅವರ ಮುಖವನ್ನು ನೋಡಿದ್ದೀರಾ? எப்ப பார்த்தாலும் என்னமோ நல்ல சாப்பிட்ட மாதிரி இல்ல. ಯಾವಾಗ ನೋಡಿದರೂ ಸಹ ಏನೋ ಒಂದು ತಿಂದು ಒಳ್ಳೆಯದನ್ನು ತಿಂದವರ அல்லேலூயா. அப்படி இருக்கணும். ಹಾಗೆ ಇರಬೇಕು. ಪ್ರಶ್ನೆ இல்லையா? ಪ್ರಶ್ನೆ ಏನಾದರೂ ಇದ್ದರೆ ಎಲ್ಲ ಪ್ರಶ್ನೆ இருக்கு, ಎಲ್ಲ ಕಷ್ಟಗಳಿವೆ, அதுக்குள்ள சிரிக்கணும். ಆ அல்லேலூயா. ಕಷ್ಟಗಳಲ್ಲಿ ನಾವು அல்லேலூயா. பிரச்சனைக்குள்ள நல்ல சாப்பாடு சாப்பிடணும். Praise the Lord. ಎಲ್ಲ ಕಷ್ಟಗಳ ಮಧ್ಯದಲ್ಲಿ ನಾವು ಒಳ್ಳೆಯ ಊಟವನ್ನು ಮಾಡಬೇಕು. இந்த மரத்தின் கீழில் ಆದರೆ ಈ ಮರದ ಫಲಗಳು நல்ல பழம் இருக்கு. அல்லேலூயா. ಒಳ್ಳೆಯ ರುಚಿಕರವಾದದ್ದು. ಎಲ್ಲರೂ ನಮ್ಮ ಕಾರಣವೇ ಸೇರುವ இந்த பழத்தின் கீழில் ಈ ಮರದ ಫಲಗಳು மதுரமுள்ளதான ರುಚಿಕರವಾದದ್ದು. Hallelujah. Hallelujah. You will see three people who sat under this tree. ನಾವು ಈ ಮರದ ಕೆಳಗೆ ಕೂತ 3 ವ್ಯಕ್ತಿಗಳನ್ನು ನಾವು ನೋಡುವ. Tree ಈ ಮರವು is Jesus. ಇದು ಯೇಸು ಆಗಿದೆ. You will see 3 places where they sit down. ನಾವು ನೋಡಬಹುದು ಇಲ್ಲಿ 3 ಸ್ಥಳಗಳಲ್ಲಿ ಅವರು ಎಲ್ಲಿ ಕೂತರು ಎಂಬುದಾಗಿ. Once when Jesus was here, ದೇವರು ಇಲ್ಲಿ ಇದ್ದಾಗ ಯೇಸುವ there was a man who had legions of devils inside. ಒಂದು ವ್ಯಕ್ತಿಗೆ ಅನೇಕ ಸಾವಿರ ದೆವ್ವಗಳು ಆತನ ಒಳಗೆ ಇತ್ತು. They had to tie him up on chains to keep. ಆತನನ್ನು ಸರ್ಪಮಣೆಗಳಿಂದ ಕಟ್ಟಿ ಇಟ್ಟಿದ್ದರು ಆ ವ್ಯಕ್ತಿಯನ್ನು. Whenever he get a chance, he take his clothes off. ಆತನಿಗೆ ಯಾವಾಗಲೆಲ್ಲ ಏನನಿಸಿದರೂ ಸಹ ಆತನು ಎಲ್ಲ ಬಿಚ್ಚಿ ಹಾಕುತ್ತಿದ್ದನು. ನೀವು ಹುಡುಕಬೇಕು.
ಬಟ್ಟೆಯನ್ನು ಸಹ ತೆಗೆದು ಹಾಕುತ್ತಿದ್ದನು. அந்த மாதிரி பிசாசு இப்போ இங்கே இருக்கு, இங்கெல்லாம் இருக்கு. ಅದೇ ರೀತಿಯಾದ ದೆವ್ವಗಳು ಇಂದಿಯೂ ಸಹ ಇವಳು ಓಡಾಡುವಂತದ್ದಾಗಿದೆ. ಇವಳು ಕಾಟ್ನ ನಡಪಾರ ಅವಳು ಇಲ್ಲಿಯವರೆಗೆ ಹಾಕೋ ಬಟ್ಟೆಗಳು ಹಿಂಗವರೆಗೆ ಕಾಟಿ ಕಾಲು ಕಾಟಿ ಬಿಡ್ರ, ಅಲ್ಲಿವರೆಗೆ ಹಾಕೋ ಬಟ್ಟೆಗಳು ಅದು ಇಂದ ಮಾದರಿ ಪಿಸಾಸು. ಅವೆಲ್ಲ ಈ ತರದ ದೆವ್ವಗಳು. துணி உடுக்க மாட்டாங்க, ಬಟ್ಟೆ ಹಾಕುವುದಿಲ್ಲ. துணி அலர்ஜி. ಅವರಿಗೆ ಬಟ್ಟೆ ಎಂದರೆ ಒಂದು ಅಲರ್ಜಿ. இந்த மாதிரி ஆள ಇಂಥ ವ್ಯಕ್ತಿಗಳಿಗೆ இயேசு சௌக்கியம் செய்தார். ಯೇಸು ಒಂದು ಸೌಖ್ಯ ಕೊಟ್ಟರು. எல்லாரும் ஆச்சரியப்பட்டாங்க, ಎಲ್ಲರೂ ಆಶ್ಚರ್ಯಗೊಂಡರು. எல்லாரும் திருப்பி வந்து பார்த்தா ಎಲ್ಲರೂ ತಿರುಗಿ ನೋಡಿದರು. இவன் வந்து சும்மா உட்கார்ந்து, ಆದ್ರೆ ಇವನು ಮಾತ್ರ ಸುಮ್ಮನೆ ಕೂತಿದ್ದರು. இதுக்கு முன்னே உட்கார மாட்டாங்க. ಅವರು ಒಂದು ಕಡೆ ಕೂರುವುದಿಲ್ಲ. அங்கோட இங்கோட அந்த சர்ச்சுக்கு வந்து உட்கார மாட்டாங்க. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆದ್ರೆ ಚರ್ಚಿಗೆ ಮಾತ್ರ ಬರುವವರಲ್ಲ. பிசாசு போனா உட்காருவாங்க. ಆದ್ರೆ ದೆವ್ವಗಳು ಹೋದರೆ ಅವರು ಬಂದಿಗೆ ಕೂಡುತ್ತಾರೆ. இதுக்கு முன்னாடி நீ உட்கார்ந்த டைப் கிடையாது. ಇದಕ್ಕೆ ಮುಂಚೆ ನೀವು ಬಂದಿಗೆ ಕುಳಿತುವುದು ಇಲ್ಲ. இந்த பாரு, ಆ ಇದು அந்த பெடம், ಆ ಕೆಲಸ, இந்த ஆளு, ಅಂತ ಕೆಲಸ, அந்த ஆளு, ಅಲ್ಲಿ எல்லாத்துக்கும் ஓட்டு நடக்குது. ನಾವು ಅಲ್ಲಿ ಇಲ್ಲಿ ತಿರುಗುತ್ತೇವೆ. ಆದರೆ ಯೇಸು ಬಂದಾಗ சௌக்கியமாயிடுச்சு. ಸೌಖ್ಯವಾಯಿತು. எல்லாரும் வந்து பார்க்குது. ಎಲ್ಲರೂ ಬಂದಿದ್ದೀರ என்ன ನೋಡುವುದಕ್ಕೆ. பார்த்தாரு? ಏನ್ ನೋಡಿದರು? Luke 8:35. ಲೂಕನ ಬರೆದ ಪತ್ರಿಕೆ 8:35. ಲೂಕ 8:35. 8:35. ಜನರು ನಡೆದ ಸಂಗತಿಯನ್ನು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ದೆವ್ವಗಳು ಬಿಟ್ಟು ಹೋಗಿದ್ದ ಆ ಮನುಷ್ಯನನ್ನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಯೇಸುವಿನ ಪಾದಗಳ ಬಳಿಗೆ ಕೂತಿರುವುದನ್ನು ಕಂಡು ಹೆದರಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. When they came to see him, ಅವರು ಆತನನ್ನು ನೋಡುವುದಕ್ಕೆ ಬಂದಾಗ he is wearing suit and tie. ಆತನು ಸ್ವಸ್ಥ ಬುದ್ಧಿಯಿಂದ ಬಂದು ಅಲ್ಲಿ ಕುಳಿತಿರುವುದನ್ನು ನೋಡಿ, Before this, no clothes. ಆತ ಇದಕ್ಕಿಂತ ಮುಂಚೆ ಆತನು ಬಟ್ಟೆ ಹಾಕುತ್ತಿರಲಿಲ್ಲ. People are surprised. ಜನಗಳೆಲ್ಲ ಅಲ್ಲಿ ಒಂದು ಆಶ್ಚರ್ಯಚಕಿತರಾಗಿದ್ದಾರೆ. Jesus heals you, ಯಾವಾಗ ಯೇಸುವ ನಿಮ್ಮನ್ನು ಸೌಖ್ಯ ಮಾಡುತ್ತಾನೋ you will start dressing well. Hallelujah. ನೀವು ಒಂದು ಒಳ್ಳೆಯ ಬಟ್ಟೆಯನ್ನು ಧರಿಸುವಂತವರಾಗಿರುತ್ತೀರಿ. ಹಲ್ಲೆಲೂಯಾ. When the devil leaves you, ಯಾವಾಗ ದೆವ್ವವು ನಿಮ್ಮನ್ನು ಬಿಟ್ಟು ಹೋಗುತ್ತದೆಯೋ ಅಲ್ಲಿ ಜನರು ನಡೆದ ಸಂಗತಿಯನ್ನು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ದೆವ್ವಗಳು ಬಿಟ್ಟು ಹೋಗಿದ್ದು ಆ ಮನುಷ್ಯನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತಿರುವುದು ಕಂಡು ಹೆದರಿದರು. ಕೂತಿರುವುದನ್ನು ಕಂಡು ಇದಕ್ಕೆ ಮುಂಚೆ ಆತನು ಕುತ್ತುಕೊಳ್ಳುವವನಲ್ಲ. ಚರ್ಚಿಗೆ ಬಾ ಎಂದು ಕರೆದರೂ ಸಹ ನಾನು ತುಂಬಾ ಬಿಸಿ ಎಂಬುದಾಗಿ ಹೇಳುವ ವ್ಯಕ್ತಿಯಾಗಿಲ್ಲ. ಬಿಸಿ ಅಲ್ಲ, ನಿಮ್ಮ ಒಳಗೆ ಒಂದು ದೆವ್ವ ಇದೆ. ಆ ದೆವ್ವವು ನಿಮ್ಮನ್ನು ಕುಳಿತುಕೊಳ್ಳುವುದಕ್ಕೆ ಬಿಡುವುದಿಲ್ಲ. ಇವಾಗ ಆ ವ್ಯಕ್ತಿ ಬಂದು ಇಲ್ಲಿ ಕೂತಿದ್ದಾನೆ. ಅವನೇ ಚಂಗಡೆ ಚೈನ್ಸ್ ಚೈನ್ಗಳಲ್ಲಿ ಕಟ್ಟಾಕಿ ಸರಪಣಿಗಳಿಂದ ಕಟ್ಟಾಕಿದ ವ್ಯಕ್ತಿಯು ಚೈನ್ ಎಲ್ಲ ಹೋಗಿ ಎಲ್ಲ ಸರಪಣಿಗಳು ಕಳಿಸಿ ಹೋದವು. ಮರ್ಯಾದೆಗೆ ಯೇಸುವಿನ ಪಾದದಲ್ಲಿ ಸ್ವಸ್ಥ ಬುದ್ಧಿಯಿಂದ ಬಂದು ದೇವರ ಆಲಯದಲ್ಲಿ ಕೂತಿದ್ದಾನೆ. ನಮಗೊಕ್ಕೆ ಪಿಶಾಚ ನಾವು ಕೂಡಲೇ ಇರುವುದಕ್ಕೆ ಕಾರಣ ಒಂದು ದೆವ್ವವಾಗಿದೆ. ಯೇಸುವನ್ನು ಕೊಡ್ತಾನೆ, ಆದರೆ ದೇವರು ಅದನ್ನು ತೆಗೆದುಹಾಕುವಂತವನಾಗಿದ್ದಾನೆ. അതുകൊണ്ട് നമുക്ക് സുഖമായിട്ട് ഇരിക്കാം. ಆದ್ದರಿಂದ ಮಾತ್ರ ನಾವು ಸುಖವಾಗಿದ್ದೇವೆ. ಇಲ್ಲದಿದ್ದರೆ ನಾವು ಓಡುವಂತವರಾಗಿದ್ದೇವೆ. அந்த பிக்சர் இந்த மால் அந்த மால் என்ன பாக்குறது? கை குட்டை இல்ல, ಆ ಸಿನಿಮಾ ಈ ಸಿನಿಮಾ ಆ ಮಾಲ್ ಈ ಮಾಲ್ ಎಲ್ಲ ತಿನ್ನುವಂತವರಾಗಿದ್ದೇವೆ. அந்த ಡ್ರೆಸ್ ಪಾಕ ಇಂದ ಡ್ರೆಸ್ ಪಾಕ ಎಲ್ಲ ಬಿಸ್ನೆಸ್. ಆ ಬಟ್ಟೆ ಮಾತ್ರ ಇರ್ತಾರೆ, ಆ ಬಟ್ಟೆ ಈ ಬಟ್ಟೆ ಎಂಬುದಾಗಿ ನಾವು ತಿರುಗುತ್ತಾ ದೆವ್ವಗಳಿಂದ ಮಾತ್ರ ಇರುತ್ತೇವೆ. When the devil leaves you, you will sit down. Hallelujah. ಆ ದೆವ್ವಗಳು ನಿಮ್ಮನ್ನು ಬಿಟ್ಟು ಹೋದಾಗ ನೀವು ದೇವರ ಸನ್ನಿಧಿಯಲ್ಲಿ ಕೂತುಕೊಳ್ಳುವವರಾಗಿರುತ್ತೀರಿ. Sitting there and
listening to Jesus. Hallelujah. ಕುಳಿತುಕೊಂಡು ಯೇಸುವ ಮಾತಿಗೆ ಕಿವಿಗೊಡುವ ಜನರಾಗಿರುತ್ತೀರಿ. Hallelujah. ಹಲ್ಲೆಲೂಯಾ. First level. ಮೊದಲನೇ ಹಂತ. He is not listening. He is thanking Jesus. ಆತನು ಅಲ್ಲಿ ಕೇಳುತ್ತಿಲ್ಲ, ದೇವರ ಮಾತುಗಳನ್ನು ಕೇಳುತ್ತಿಲ್ಲ, ಆತನು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದಾನೆ. He is thanking Jesus. ಯೇಸುವಿಗೆ ವಂದನೆಗಳನ್ನು ಸಲ್ಲಿಸುವಂತವರು. Before the young, when you somebody man on the street who small boys throw stones. ನಾವು ನೋಡಬಹುದು ರಸ್ತೆಗಳಲ್ಲಿ ಹೋಗುವ ಚಿಕ್ಕ ಮಕ್ಕಳು ಕಲ್ಲಿನಿಂದ ಆಟನಾಡುವುದು. Now if you come with stone, ಈಗ ನಾವೇನಾದ್ರೂ ಕಲ್ಲುಗಳಲ್ಲಿ ಬಂದರೆ ಕಲ್ಲು ಮಾಡಿ ಒಯ್ಯರ. ಇಲ್ಲಿಂದ ಕಲ್ಲು ಫಸ್ಟ್ ಹೊರಗೆ ಹಾಕುವ ಎಂಬುದಾಗಿ ನಾನು ಬಾಳೆ ಅಡಕಡೆ ಆಗಿದ್ದೀನಿ. ನಾನು ಇಲ್ಲಿ ಒಂದು ದೊಡ್ಡ ಬಂಡೆ ಹಿಂದೆ ಕೂತಿದ್ದೇನೆ ಎಂಬುದಾಗಿ ನಾವು ಹೇಳಬೇಕು. Hallelujah. ಹಲ್ಲೆಲೂಯಾ. இந்த ஜீவி கல்லொന്നും நடக்கத்தில்லை. ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ನಿಮ್ಮ ಮೇಲೆ ಬಂದಾಗ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಬಾಳೆ ಅಡಕಲ್ ಮೇಲೆ ಇರುವಾಗ. ಯಾಕೆಂದರೆ ನಿಮ್ಮ ಹಿಂದೆ ಒಂದು ದೊಡ್ಡ ಬಂಡೆ. ಹಲ್ಲೆಲೂಯಾ. Second level of sitting in the shade. ನೀವು ಆ ನೆರಳಿನಲ್ಲಿ ಕೂರುವ ಎರಡನೇ ಹಂತವನ್ನು ನಾವು ನೋಡುವ. Luke chapter 24 verse 44. ಲೂಕನು ಬರೆದ ಸುವಾರ್ತೆ 24:44. Sorry, 10:39. Luke 10:39. ಲೂಕ No, sorry. Luke 24:44. 24:44. ಅದೇ. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ 10:39. ಲೂಕನು ಬರೆದ ಸುವಾರ್ತೆ 10:39. 10:39. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆಮೆನ್. ಹಲ್ಲೆಲೂಯಾ. Now she is sitting under the shade of Jesus. ಮರಿಯಳು ದೇವರ ನೆರಳಿನ ಪಾದದ ಬಳಿ ಕೂತುಕೊಂಡಿದ್ದಾಳೆ. Hallelujah. ಹಲ್ಲೆಲೂಯಾ. She sat at the feet of Jesus. ಆಕೆಯು ಯೇಸುವ ಪಾದದ ಬಳಿ ಕೂತಿದ್ದಳು. The man from whom the demons went sat under Jesus, praising God. ಯಾವ ರೀತಿಯಾಗಿ ದೆವ್ವಗಳಿಡಿದ ಮನುಷ್ಯನು ಅದರಿಂದ ಬಿಡುಗಡೆ ಹೊಂದು ದೇವರ ಪಾದದ ಬಳಿ ಕೂತು ದೇವರನ್ನು ಆರಾಧನೆ ಮಾಡಿದ್ದನೋ. In 10:39 Luke, we see Mary sitting at the feet of Jesus to hear his word. ಆದರೆ ನಾವು ಇಲ್ಲಿ ಲೂಕ 10ರಲ್ಲಿ ನಾವು ನೋಡಬಹುದು, ಇಲ್ಲಿ ಮರಿಯ ದೇವರ ಪಾದದ ಬಳಿ ಕೂತು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಆಕೆ ಇಲ್ಲಿ ಬಂದಿದ್ದಾರೆ. Hallelujah. ಹಲ್ಲೆಲೂಯಾ. When you come to church, the first thing you do is worship God because He freed you and blessed you. ನೀವು ಸಭೆಗೆ ಬರುವ ಪ್ರತಿಯೊಂದು ವಾರ ನೀವು ಒಂದು ಆಲೋಚನೆ ಮಾಡಬೇಕು. ಏನೆಂದರೆ ದೇವರು ನಿಮ್ಮನ್ನು ಆ ಕಷ್ಟಗಳು ಇದರಿಂದ ತೆಗೆದಿದ ಕಾರಣದಿಂದ ನೀವು ಇಲ್ಲಿ ಬಂದು ಆರಾಧನೆ ಮಾಡಬೇಕು. The second level ಎರಡನೇದಾಗಿ is now what is happening. ಇವಾಗ ನಡೆಯುವ ಕಾರ್ಯವಾಗಿದೆ. You are sitting at the feet of Jesus ನೀವು ಯೇಸುವ ಪಾದಗಳ ಬಳಿ ಕೂತು to hear His word. ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ ನೀವು ಬಂದಿದ್ದೀರಿ. Amen. ಆಮೆನ್. First sitting is for thanking. ಮೊದಲನೇದಾಗಿ ನೀವು ಕೂತುಕೊಳ್ಳುವುದು ದೇವರ ಪಾದದ ಬಳಿ ಆತನನ್ನು ಆರಾಧನೆ ಮಾಡಲು. Now you are in the second level. That is, like Mary sat under His feet, you are sitting to hear the words of Jesus. ಆದರೆ ಎರಡನೇ ಹಂತದಲ್ಲಿ ನೀವು ನೋಡಬಹುದು ಯಾವ ರೀತಿ ಮರಿಯಳು ದೇವರ ಪಾದದ ಬಳಿ ಕೂತು ವಾಕ್ಯವನ್ನು ಕೇಳುವುದಕ್ಕಾಗಿ ಬಂದಳು. ಅದೇ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇಲ್ಲಿ ಇದ್ದೇವೆ ದೇವರ ವಾಕ್ಯವನ್ನು ಕೇಳುವುದಕ್ಕೆ. ಪುರಿದಾ? ಅರ್ಥವಾಗುತ್ತಿದೆಯಾ? ಪುರಿದಲ್ವಾ? ಎಲ್ಲರಿಗೂ ಅರ್ಥವಾಗುತ್ತಿದೆ. Third level problem. ನಾವು ಮೂರನೇ ಹಂತವನ್ನು ನಾವು ನೋಡುವ. Acts of the Apostle chapter 2 verse 1. Third level. ಅಪೊಸ್ತಲರ ಕೃತ್ಯಗಳು 2 verse 1. 2ನೇ ಅಧ್ಯಾಯ 1ನೇ ವಚನ.
50ವ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ಅವರು ಕೂತಿದ್ದ ಸ್ಥಳ. That is the third level of sitting under the shade. ಇದೊಂದು ಮೂರನೇ ಹಂತವಾಗಿದೆ, ದೇವರ ನೆರಳಿನಲ್ಲಿ ಕೂರುವುದು. Where the Holy Ghost came, where they were sitting, ಪವಿತ್ರಾತ್ಮನು ಬಂದು ಅವರು ಕೂತಿದ್ದ ಸ್ಥಳದಲ್ಲಿ and filled them with the Holy Ghost. ಅವರನ್ನೆಲ್ಲರನ್ನು ಆತ್ಮನಿಂದ ತುಂಬಿಸಿತು. You should sit in one place. ನೀವು ಒಂದು ಸ್ಥಳದಲ್ಲಿ ಕೂರುವವರಾಗಿರಬೇಕು. If you come to NGC, sit in NGC. ನೀವು NGCಗೆ ಬಂದು ಕೂರುವಂತವರಾಗಿದ್ದರೆ ಇಲ್ಲೇ ಕುಳಿತುಕೊಳ್ಳಿ. 1 week NGC, 1 week somewhere else, 1 week another place. No Holy Ghost will come on you. ನೀವು ಒಂದು ವಾರ ಇಲ್ಲಿ, ಇನ್ನೊಂದು ವಾರ ಬೇರೆ ಕಡೆ ಆ ತರ ಹೋಗುವಾಗ ನಿಮ್ಮ ಮೇಲೆ ಪವಿತ್ರಾತ್ಮನು ಬರುವುದಿಲ್ಲ. Where you sit means where you are, the Holy Ghost will come upon you. ನೀವು ಎಲ್ಲಿ ಕೂತಿರುತ್ತೀರೋ ಅಲ್ಲೇ ಪವಿತ್ರಾತ್ಮನು ಬರುವಂತವನಾಗಿದ್ದಾನೆ. Listen carefully. ಗಮನವಿಟ್ಟು ಕೇಳಿ. 3 places I showed you sitting under the shade. 3 ಸ್ಥಳಗಳಲ್ಲಿ ನಾವು ನೋಡಿದ್ದೇವೆ ನೆರಳಿನಲ್ಲಿ ಕೂರುವುದು. One is when the devil goes out. When you're baptized in Yeshua name, you will sit under the feet of Jesus and worship Him. ಮೊದಲನೆಯದಾಗಿ ನೀವು ದೇವರನ್ನು ನಂಬಿ ಆತನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಯೇಸುವ ಹೆಸರಿನಲ್ಲಿ ಆತನ ಪಾದದ ಬಳಿ ಬಂದು ಕೂತು ಆತನ ನೆರಳಿನಲ್ಲಿ ಇರುವುದು ಮೊದಲನೆಯದಾಗಿದೆ. The second level is ಎರಡನೇ ಹಂತ ಬಂದು to hear His word. ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ. Because His word is spirit and life. ಏಕೆಂದರೆ ಆತನ ಮಾತುಗಳು ಆತ್ಮ ಮತ್ತು ಜೀವವುಳ್ಳದ್ದಾಗಿದೆ. Hallelujah. Hallelujah. The third level is ಮೂರನೇ ಹಂತ you sit to get filled by the Holy Ghost. ಮೂರನೇದಾಗಿ ನೀವು ಆತನ ಆತ್ಮನಿಂದ ತುಂಬಿಸಲ್ಪಡುವುದಕ್ಕೆ ನಾವು ಕೂತುಕೊಳ್ಳುವವರಾಗಿರಬೇಕು. Hallelujah. Hallelujah. These are the benefits under the shade of God. ಇವೆಲ್ಲ ಒಂದು ಆಶೀರ್ವಾದವಾಗಿದೆ ನಾವು ದೇವರ ನೆರಳಿನಲ್ಲಿರುವಾಗ. Number 1, ಮೊದಲನೇದಾಗಿ God is your ದೇವರು ನಿಮ್ಮ ಕೇಳಿಸಲಿಲ್ಲ. ದೇವರು ನಿಮ್ಮ ಶಬ್ದದಿಂದ ಹೇಳುವ ದೇವರು ನಿಮ್ಮ. Secondly, ಎರಡನೇದಾಗಿ He is your keeper. ಕಾಯುವವನು. He will protect you from all evil. ಆತನು ನಿಮ್ಮನ್ನು ಎಲ್ಲ ಕೇಡಿನಿಂದ ಕಾಯುವಂತವನಾಗಿದ್ದಾನೆ. Same God who protected Elisha around him with fiery chariots. ಯಾವ ರೀತಿಯಾಗಿ ಅದೇ ದೇವರು ಎಲೈಷನನ್ನು ಒಂದು ಬೆಂಕಿಯ ರಥದಿಂದ ಆತನನ್ನು ಕಾಯ್ದ ಅದೇ ದೇವರು will protect them. ಇವತ್ತು ನಿಮ್ಮನ್ನು ಸಹ ಕಾಯುವಂತವನಾಗಿದ್ದಾನೆ. He is your keeper. ಆತನು ನಿಮ್ಮನ್ನು ಕಾಯುವಂತವನಾಗಿದ್ದಾನೆ. He is your helper. ಮೊದಲನೇದಾಗಿ ಆತನು ನಿಮ್ಮ ಸಹಾಯಕನು. Number 2, He is your keeper. ಎರಡನೇದಾಗಿ ಆತನು ನಿಮ್ಮನ್ನು ಕಾಯುವವನು. We saw in 4 and 5 and 6, He is your shade. 5 ಮತ್ತು 6ರಲ್ಲಿ ನಾವು ನೋಡಿದ್ದೇವೆ ಆತನೇ ನಿಮ್ಮ ನೆರಳು ಎಂಬುದಾಗಿ. This shade will keep you away from every heat of the sun. ಈ ನೆರಳು ನಿಮ್ಮನ್ನು ಎಲ್ಲ ಸೂರ್ಯನ ಕಿರಣಗಳಿಂದ ಕಾಪಾಡುವಂತದ್ದಾಗಿದೆ. Lastly, 7 and 8. ಕೊನೆಯದಾಗಿ 7 ಮತ್ತು 8 ಕೀರ್ತನೆಗಳು. The Lord shall preserve thee from all evil. He shall preserve thy soul. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. He is your preserver. ಆತನು ನಿಮ್ಮನ್ನು ನಿನ್ನ ಪ್ರಾಣವನ್ನು ಕಾಯುವವನು. ಕಾಯುವವನು ಕಾಯುವವನು. Praise the Lord. He is your preserver. ಆತನು ನಿಮ್ಮನ್ನು ಕಾಯುವವನು. What needs to preserve food?
ನಾವು ಯಾವುದಾದರೂ ಆಹಾರವನ್ನು ಅದನ್ನು You need salt to preserve food. ನಾವು ಯಾವ ರೀತಿಯಾಗಿ ನಾವು ಆಹಾರವನ್ನು ಶೇಖರಿಸಬೇಕು. In your Christian life, you don't need anybody. God will preserve you. ಆದರೆ Hallelujah. ನಿಮ್ಮ ಕ್ರೈಸ್ತ ಜೀವನದಲ್ಲಿ ನಿಮಗೆ ಯಾವ ಮನುಷ್ಯರು ಬೇಕಾಗಿಲ್ಲ, ದೇವರೇ ನಿಮ್ಮನ್ನು If you ಕಾಯುವಂತವನಾಗಿದ್ದಾನೆ. don't put salt, cannoli will stink. ನೀವು ಉಪ್ಪು ಹಾಕದಿದ್ದರೆ ಆ ಆಹಾರ ಕೆಟ್ಟು ಹೋಗುತ್ತದೆ. God will be your preserver. Hallelujah. ದೇವರು ನಿಮ್ಮನ್ನು ಕಾಯುವಂತವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. 3 times he says there, so he will preserve you and your soul. 3 ಬಾರಿ ನಾವಿಲ್ಲಿ ನೋಡಬಹುದು ದೇವರು ಹೇಳುತ್ತಿದ್ದಾರೆ, ಆತನು ನಿಮ್ಮನ್ನು ಕಾಯುವವನು, ನಿಮ್ಮ ಆತ್ಮಗಳನ್ನು ಕಾಯುವವನು ಎಂಬುದಾಗಿ. He will preserve you from evil ಆತನು ನಿಮ್ಮನ್ನು ಕೇಡಿನಿಂದ ತಪ್ಪಿಸುತ್ತಾನೆ, and he will preserve your soul. ನಂತರ ನಿಮ್ಮ ಆತ್ಮವನ್ನು ಕಾಯುವವನಾಗಿದ್ದಾನೆ. God is your number 1. ದೇವರು ನಿಮ್ಮಗ ಏನಾಗಿದ್ದಾರೆ? ಮೊದಲನೇದಾಗಿ Ladies and gentlemen. ಶಬ್ದಗಳಲ್ಲಿ ಕೇಳುವ. Number 2. ಎರಡನೇದಾಗಿ 3. Number 4. ಸಂರಕ್ಷಕನಾಗಿದ್ದಾನೆ. ಶ್ರೀಧರ್ಮಣ್ಣ ಒಂದು ಬಾರಿ ನಾವು ಹಾಡನ್ನು ಹಾಡುವ. Ni
you leaders who are now here to minister once. ಎಲ್ಲ ನಾಯಕರಿಗೆ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. The Lord bless you and keep you. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಕಾಯಲಿ. He help you and be your shelter. ದೇವರೇ ನಿಮ್ಮ ಸಹಾಯಕರು, ನಿಮ್ಮ ಕಾಯುವಾತನಾಗಿದ್ದಾನೆ. He be your preserver forever. ಆತನೇ ನಿಮ್ಮನ್ನು ಸಂರಕ್ಷಿಸುವ ದೇವರಾಗಿದ್ದಾನೆ. Thank you so much. God bless you. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಹಲ್ಲೆಲೂಯಾ. ದಯಮಾಡಿ ಎಲ್ಲರೂ ಅದೇ ರೀತಿ ನಾವು ನಿಂತುಕೊಳ್ಳೋರಾಗಿ ಬರೆಯಾಗಿ ನಾವು ಮುಗಿಸಿಕೊಳ್ಳೋಣ. ಕೆಲವು ಪ್ರಕಟಣೆಗಳಿರುತ್ತೆ, ಅದು ಕೇಳಿದಾದ ಮೇಲೆ ನಾವು ಕೂಟವನ್ನು ಮಾಡಿಕೊಳ್ಳೋಣ. ಪ್ರಿಯರೇ, ದೈವನ ನೋಡಬೇಡಿ. ವಾರದ ಯಥಾ ಪ್ರಕಾರ ನಮಗೆ ಶುಕ್ರವಾರ ಸಂಜೆ ಜೂಮಲ್ಲಿ ಮೀಟಿಂಗ್ ಇರುತ್ತೆ. ಇನ್ನು ಕೆಲವು ಪ್ರಕಟಣೆ ನಿಮಗೆಲ್ಲರಿಗೂ ಸಹ ನಮ್ಮಲ್ಲಿ ಕೆಲವು ಸೇವಕರಿಗೆ ಹೇಳ್ತಾ ಇರ್ತೀವಿ. ಅದಕ್ಕೋಸ್ಕರವಾಗಿ ನಮ್ಮ ಸಭೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿತ್ಯವಾಗಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಲಾಗಿದ್ದೀರಿ. ಒಳ್ಳೆಯ ಒಂದು ವರ್ತಮಾನ ನಾವು ಕೇಳಿದ್ದೇವೆ. 121 ಕೀರ್ತನೆ ಅಥವಾ ಇನ್ನು ಅನೇಕ ವಚನಗಳು ನಾವು ಕೇಳಿದ್ದೇವೆ. ಯಾಕಂದ್ರೆ ಸ್ವಲ್ಪ ಜೂಮಲ್ಲಿ ಏರ್ಪೇರಾಗಿದೆ, ವಿಡಿಯೋದಲ್ಲಿ ಅಕಸ್ಮಾತ್ ಆಗ್ತಾ ಇರುತ್ತೆ. ನಿಮ್ಮ ಮನೆಗಳಿಂದ ಮುಕ್ತವಾಗಿ ನೀವು ಯೂಟ್ಯೂಬಲ್ಲಿ ನಮ್ಮ LGC ಬರುತ್ತೆ, ಅದರಲ್ಲಿ ನೀವೆಲ್ಲರೂ ಸಹ ದೇವರ ವಾಚನವಾಗಿದ್ದೀರಿ. ಒಳ್ಳೆಯ ಒಂದು ವರ್ತಮಾನ. ನಾವು ನಮ್ಮ ಅಬ್ರಹ್ಮ ಬಿಷಪ್ ಅಬ್ರಹ್ಮ ಅಯ್ಯವರು ತುಂಬಾ ಬಹಳ ಮುಖ್ಯವಾಗಿರುವ ಅಂಶಗಳ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲರೂ ಸಹ ನಾವು ಕೇಳಿದ ವಚನ ಬಹಳ ನಿಜವಾಗಿ ಸಾಲವರಿಗೆ ಸಂಪೂರ್ಣ ಆಗಿ ಬರುವ ರೀತಿಯಲ್ಲಿ ಅವ್ರ ತಾಯಿಗೆ ಕೂಡ 5 ವರ್ಷ ಪಾತ್ರ ಇದ್ರಿಂದ ಅವರಿಗೋಸ್ಕರವಾಗಿ ಸಾಲು ಸಹ ವಯಸ್ಸಾಗಿದೆ, ಆದ್ರೆ ಅವ್ರ ಇನ್ಸ್ಟಾಗ್ರಾಮ್ ದೇವರು ಅವ್ರು ಕಾಪಾಡ್ತಾ ಇದ್ದಾರೆ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ. ಬೈಕ್ ಸ್ವಲ್ಪ ಯಾವಾಗಲೂ ನಮ್ಮ ಅಪರಾಧ ಸಾಲ ನಿತ್ಯವಾಗಿ ಕುಟುಂಬದಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. हम लोग पास्टर के लिए और उस फैमिली के लिए हम लोग प्रार्थना करेंगे. ಎಷ್ಟು ಸಂತೋಷವಾಗಿದ್ದೀರಾ? कितना लोग खुशी से है अभी? ಸಂತೋಷವಾಗಿದ್ದಾರೆ. ದೇವರಾಗಿದ್ದಾರೆ. प्रभु हम लोग जो भी बोलते ಕಷ್ಟಗಳು ಬಾಧೆಗಳು ತೊಂದರೆಗಳು ಏನು ಬಂದರೂ ಸಹ ಯಾವಾಗಲೂ ಸಂತೋಷವಾಗಿರಬೇಕು. कुछ भी प्रॉब्लम आने से भी हम लोग प्रभु को बोलना चाहिए. ಯಾರು ಏನು ಭಯಪಡುವ ಅವಶ್ಯಕತೆ ಇಲ್ಲ. हम लोग डरने का जरूरत नहीं है. ಪ್ರಾರ್ಥನೆ ಮಾಡ್ತಾರೆ, ಇದೆಲ್ಲ ಆಶೀರ್ವದಿಸುವಂತ ದೇವರನ್ನು ನಾವು ನಮ್ಮ हम लोग प्रार्थना करेगा तो हम लोग का जरूरत है पूरी करने वाला. ಯಾವಾಗಲೂ ಸಂತೋಷವಾಗಿ हम लोग खुशी से रहना है. तो ಸಂತೋಷವಾಗಿ ಎಲ್ಲಿರ್ಬೇಕಂದ್ರೆ खुशी से जो रहता है वो लोग किधर रहना है? ಸೇಬು ಮರದ ಕೆಳಗೆ ಇರಬೇಕು. ಸೇಬು ಆಪಲ್ ಮರದ ಕೆಳಗೆ ಇರಬೇಕು. सेब का पेड़ के नीचे रहने वाला जैसे रहना है. ಸಭೆಯಲ್ಲಿ ಯಾವಾಗ ನಾವು ಇರುತ್ತೇವೋ, ಯಾವಾಗ ರುಚಿಕರವಾಗಿ ನಾವು ಬೆಳೀತೇವೆ. हम लोग कभी परमेश्वर का जाल के नीचे रहेंगे, हम लोग खुशी से रहेंगे. ಸಾರಿಗಳು ಕೆಲವು ಆ ಕಡೆ ಈ ಕಡೆ ಆ ಮರ ಈ ಮರ ಒಳಗಿರೋ ಮರಗಳಂತ ಅವರೇ ಬೆಳೀತಾರೆ. और थोड़ा लोग है जो पेड़ पूरा नीचे गिर गया रहता है, वो सड़ गया रहता है, उस पेड़ का नीचे जाके दबते हैं. ದೇವರ ವಾಕ್ಯ ಅಂತ ನೀತಿವಂತರು ಎಲ್ಲಿದ್ದಾರೆ ಅಂದ್ರೆ ಕಚ್ಚಿದ ಮರ ಕೆಳಗಡೆ ಅಂದ್ರೆ ನೀರಿನ ಕಾಲುಗಳ ಬಳಿಯಲ್ಲಿ ಇರ್ತಾರೆ ನಾವು ನೋಡ್ತಾ ಇದ್ದೇವೆ. प्रभु यीशु ने बोला है कि जो भी फल देने वाला पेड़ पानी के बाजू में रहता है, ಆ ಮರ ಎಂದಿಗೂ ಅದು ಬಾಡಿ ಹೋಗೋದಿಲ್ಲ. वो कभी भी वो सड़ता नहीं है. ತಕ್ಕ ಸಮಯದಲ್ಲಿ ಫಲ ಕೊಡುವಂತದಾಗಿದೆ. वो हर समय वो अच्छा से फल देने वाला झाड़ के जैसे ನಾವು वो ಫಲ फलता ಕೊಡುವಂತ है. ಎಲ್ಜಿಸಿಯಲ್ಲಿ ಫಲ ಕೊಡುವಂತ ಮಕ್ಕಳಾಗಿರಬೇಕು. हम लोग इस LGC चर्च में हम लोग फल देने वाला आदमियों बनना चाहिए. ಒಡೆದೋಗಿರೋ ಮರ ನಮ್ಮದಲ್ಲ, सड़े हुए झाड़ हम लोग नहीं है. ಫಲಿಸುವಂತ ಮರನೇ ಆಗಿದೆ. हम लोग फल देने वाला झाड़ ನೀರಿನ है. ಬಳಿಯಲ್ಲಿರುವಂತ ಮರವಾಗಿದೆ. पानी के बाजू में रहने वाला झाड़ों है. हम लोग ರುಚಿಕರವಾಗಿರುವಂತ ಮರವಾಗಿದೆ. हम लोग स्वस्थ अच्छा से फल देने वाला झाड़ है. हम लोग ಈ ಮರದ ಕೆಳಗಡೆ ಕೂತಿರಬೇಕು. इस वाला झाड़ हम लोग होना चाहिए. ದೇವರಿಗಂತ ವ್ಯಕ್ತಿ ಕೂತಿರಲ್ಲ, ಒಂದು ಸಲ ದೇವರಿಗೆ ಒಂದು ವ್ಯಕ್ತಿ ದೇವ ಹಿಡಿತಲ್ಲ, ಅವರ ಉನ್ನತರ ಇರ್ತಾ ಇರಲ್ಲ. जो जिसको भी शैतान पकड़ा रहता है वो लोग कैसा रहता है? ದೇವ ಏನ್ ಮಾಡ್ತಾ ಇಲ್ಲ, वो कैसा रहता है? वो किधर रहता है? ಹಿಡ್ಕೊಂಡು ಇರ್ತಾ ಇರಲಿಲ್ಲ. पकड़ने से भी वो नहीं रहता है हम लोग का. ದೇವ ಮೆಂಟಲ್ ಕೂಡ ಇದೆ, ಮೆಂಟಲ್ ಕೂಡ ಇದೆ ದೇವಕ. वो जो भी शैतान को है उसको मेंटल भी रहता है. ದೇವನೂ ಇದೆ, भूत भी है उसके अंदर. ಮಾನಸಿಕ ಅಸ್ವಸ್ಥನಾಗಿ ಬಟ್ಟೆಗಳು ಅರಿದುಕೊಂಡವನಾಗಿ ಅಲ್ಲಿ ತಿರುಗಾಡ್ತಾ ಇದ್ದ. और थोड़ा लोग है अस्वस्थ से उधर इधर घूमते रहते हैं. ಆದರೆ ಯೇಸು ತಿಳ್ಕೊಂಡು ಸ್ವಸ್ಥತೆ ಉಳ್ಳವನಾಗಿ ಕೂತ್ಕೊಳ್ಳೋದು. तो उसको
प्रभु यीशु ने छूने से क्या हुआ, उसको छुटकारा मिला और वो जहाँ बैठना था वहाँ पे बैठा। अनेक जन ओढ़ता थी आगे गए और ज्यादा लोग में उधर इधर फिरते रहता है। सारे लोग देव आत्मा उसके अंदर प्रभु यीशु की आत्मा नहीं रहता। आगे आमरा ई मरा आली प्रवेश नहीं ला। उस तरफ इस तरफ वो झाड़ ये झाड़ करके जाने वालों के साथ में प्रभु यीशु ने नहीं रहता है। वो पुलिस होता मतलब मेरे हम लोग ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ದೇವರೇ ಅಪ್ಪ ನೀವು ಕಾಪಾಡ್ತಾ ಇದ್ದೀರಿ ಅಪ್ಪ. ಇವಾಗ ನೀರಿನ ಕಾರ್ಯಗಳ ಬಳಿಯಲ್ಲಿ ಬೆಳೆಯುವ ಒಂದು ಮರವಾಗಿ ನಾನು ಇಟ್ಟಿದ್ದೀರಿ ಕರ್ತನೆ ಸ್ವಾಮಿ. ಈ ಅವಧಿ ಆಶೀರ್ವಾದ ಮಾಡುವ ದೇವರನ್ನು ಆಗಿದ್ದಾನೆ ಪ್ರಿಯರೇ. ಒಂದು ಸಾರಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಬಾಯಿಗೆ ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿ ನಿಮ್ಮ ಬೆಳಿ ನಡೆಸುವಂತ ದೇವರನ್ನು ಆಗಿದ್ದಾನೆ. ನಿಮ್ಮ ಪ್ರಾರ್ಥನೆ ಕೇಳುವ ದೇವರನ್ನು ಆಗಿದ್ದಾನೆ. ಎಲ್ಲರೂ ಪ್ರಾರ್ಥನೆ ಮಾಡಿ ಬಾಯಿಗೆ ಮೌನವಾಗಿ ಯಾರಿಸಬೇಡಿ. ದೈವ ದೇವರ ಹೃದಯದಲ್ಲಿ ಮಾತಾಡುವ ದೇವರಾಗಿದ್ದಾನೆ. ನಡೆಸುವಂತ ದೇವರನ್ನಾಗಿದ್ದಾನೆ. ನಡೆಸುವಂತ ದೇವರನ್ನಾಗಿದ್ದಾನೆ. ಬಿಡುಗಡೆಗೆ ಯೇಸುಕ್ರಿಸ್ತನ ನಾಮದಿಂದ ಉಂಟಾಡು ಮಾತಾడే దేవుడు పరిశుద్ధాత్మ మాట్లాడే దేవుడు కాబట్టి ఒక ఎల్సిన వారికి ఉన్నామంటే ఫలించే శక్తిగా ఉండాలి. నీటి కాలం దేవుడే ఒక మాటలు ఎవరైతే ఉంటామో ఫలించే మార్గం రాయబడింది. వృక్షం ఎదిగే ఒక వృక్షం రాయబడింది పిల్లల. దానికి మనం ఉండాలి. యేసయ్య హస్తం కింద ఉంటే మమ్మల్ని వృత్తిపరిచే దేవుడు ఆయన కాబట్టి ఆయనకు మనం సంతోషపడాలి. ఆయన ఆరాధించాలి. ఆయనను మోకరించాలి. ఆయనను ప్రార్థించాలి. ఆయన మాటలు మాట్లాడడానికి ఈ లోనించారు కాబట్టి అనేక క్షణాలకి అనేక జనాలకి దేవుడు వాటిని తెలుపాలిగా ఉండాలి. అందరికీ నేర్చుకున్నాడు. ಎಲ್ಲರೂ ಪ್ರಾರ್ಥನೆ ಮಾಡಿ. ಒಂದು ನಿಮಿಷ ಎಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸು ನಾಮದಲ್ಲಿ ಸ್ವಾಮಿ ನಮ್ಮನ್ನು ನಮ್ಮೆಲ್ಲರ ಪೌರಕರೇ ಭದ್ರವಾಗಿ ರಕ್ಷಣಾ ಬೋಧದ ಮಾರ್ಗದ ಮೂಲಕವಾಗಿ ನಡೆಸಿದ್ದೀರಾಗಿದ್ದಾರೆ. ಔರಿಕತೆ ಸ್ವಾಮಿ 121ನೇ ಕೀರ್ತನೆ ಪ್ರತಿ ಆಕಾಶಗಳನ್ನು ನಿರ್ಮಾಣ ಮಾಡಿದಂತ ದೇವರಿಂದ ಔರಿಕತೆ ನಮ್ಮ ಸ್ಥಾಯಿ ಬರುತ್ತದೆ. ಔರಿಕತೆ ನಮ್ಮ ಕಾಯುವಂತ ದೇವರ ವಾಗಿದೆ ಕರ್ತಾನೆ. ಪುರಾಣಿ ಕೋಟೆ ವಾಗಿದೆ ಕರ್ತಾನೆ. ತೂಗಡಿಸಿದ ಔರಿಕತೆ ಸ್ವಾಮಿ ಸುಖಕರ ನಿತ್ಯ ಕೊಡುವಂತ ದೇವರಿಗೆ ವಾಗಿದೆ ಕರ್ತಾರೆ ಸ್ವಾಮಿ. ಹೊಸದೆಲ್ಲ ಹೃದಯಗಳಲ್ಲಿ ಮಾತನಾಡಿ ಕರ್ತಾರೆ ಸ್ವಾಮಿ. ಇಸ್ರಾಯೇಲ್ ಕಾಯುವಾತನು ತೂಗಿಸುವುದರ ನಿಂತಿಸುವುದಿಲ್ಲ ಕರ್ತಾರೆ ಸ್ವಾಮಿ. ಉತ್ತಮವಾಗಿದ್ದ ಸ್ಥಿತಿ ಔದ್ಯೋಗಕ್ಕೆ ಬೆಳೆಸಿಕೊಳ್ಳಿ ಕರ್ತಾನೆ. ವಚನ ಭಾಗ ಬೆಳೆಸಿಕೊಡ್ತಾ ಅಪ್ಪ ನಮ್ಮ ಕೃಷ್ಣವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮ್ಮ ಮಗನ ದಯಪಾಲಿಸಿ ಕರ್ತಾನೆ ಸ್ವಾಮಿ. ಮೊದಲವಾಗಿ ಆರೋಗ್ಯ ಶಕ್ತಿ ಪದವ ಮನೆಗೆ ದಯಪಾಲಿಸಿರಿ. ಉತ್ತಮ ರೀತಿಯಲ್ಲಿ ಓಡಿದ ಸ್ಥಳಗಳಲ್ಲಿ ನಿಮ್ಮ ಅಭಿಷೇಕದ ಮೂಲಕವಾಗಿ ನಿರ್ಮಿಸಬೇಕು ಪ್ರಾರಂಭವಾಗಿದೆ. ಅವ್ರ ತಾಯಿಯವರ ಜ್ಞಾಪಕ ಮಾಡಿಕೊಳ್ಳಿ ಅಪ್ಪ. ಅವ್ರಿಗೆ ಜ್ಞಾಪಕ ಮಾಡಿಕೊಳ್ಳಿರೋಲ್ಲ. ಅವ್ರಿಗೆ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿರೋ ಅವರಿಂದ ಜ್ಞಾಪಕ ಮಾಡಿಕೊಳ್ಳಿ. ಅವ್ರಿಗೆ ಶ್ರೇಷ್ಠ ಹೊರಗಳಿಂದ ಅಷ್ಟೊಂದು ಎಲ್ಲ ಆಸ್ತಿಗಳನ್ನು ಪೂರೈಸ್ತೇವೆ ಪ್ರಾರಂಭವಾಗಿದ್ದೇವೆ. ಕಾದು ಕಾಪಾಡಿ ನಮ್ಮ ಸಭೆಯಲ್ಲಿ ಸೇರಿಕೊಂಡಂತ ಒಬ್ಬೊಬ್ಬ ಹೃದಯಗಳಲ್ಲಿ ಮಾತನಾಡಿದ್ದಾರೆ. ನೂತನವಾಗಿ ಇವತ್ತು ಸಭೆಗೆ ಬಂದಿದ್ದಾರೆ. ನೂತನವಾಗಿ ಇವತ್ತು ಮಕ್ಕಳ ಹೃದಯಗಳಲ್ಲಿ ಮಾತನಾಡಿದ್ದಾರೆ. ಚಿಕ್ಕವರು ಬಂದ ದೊಡ್ಡವರ ತಾಯ್ತ ನಮ್ಮ ಸಭೆಯಿಂದ ಒಂದೊಂದು ಮಕ್ಕಳ ಅಭಿಷೇಕದ ಮೂಲಕವಾಗಿ ನೀವು ಆಸಕ್ತಿ ಬಲಪಡಿಸಬೇಕು ಪ್ರಾರಂಭವಾಗಿದೆ. ಆಶೀರ್ವಾದ ಜ್ಞಾಪಕ ಮಾಡಿಕೊಂಡು ಎಲ್ಲರೂ ಯೇಸುವಿನ ನಾಮದಲ್ಲಿ ಎಲ್ಲರೂ ಸತ್ಯವೇದ ತಿಳಿದು ಕೊನೆಯದಾಗಿ ಕರ್ಮದ ಪ್ರಾರ್ಥನೆ ಮಾಡಿ ಕೊನೆಯದಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 10ರಿಂದ 13 ವಚನಗಳು ಇತ್ತಿರುವ ಸ್ಥಳದಲ್ಲಿ ನೀವೆಲ್ಲರೂ ಬೈಬಲ್ ತೆಗಿರಿ. ಬೈಬಲ್ ವಾಕ್ಯವನ್ನು ಕೇಳಿ ಅದನ್ನು ದೇಶಿಸ್ಕರಿ. ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 10 నుంచి 13 ವಾಕ್ಯಗಳನ್ನು ಚదివి ఇప్పుడు ಬ್ಲೆಸ್ಸಿಂಗ್ ನಾವು ಎಲ್ಲರೂ ಸಹ ನಾವು 6ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದಲ್ಲಿ ಮತ್ತೆ ಪರಲೋಕದ ಪ್ರಾರ್ಥನೆ ಎಲ್ಲರೂ ಸಹ ಮಾಡಿ ಈ ಕೂಡ ನಾವು ಆಶೀರ್ವಾದವನ್ನು ಎಲ್ಲ ಮುಗಿಸಿಕೊಳ್ಳೋಣ. ಎಲ್ಲರೂ ಓದೋಣ. ಸರ್ವಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಇರಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕಾದ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಲು ಕೇಳಿದ ನಮ್ಮನ್ನು ತಪ್ಪಿಸುವುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯು ಖಂಡಿತ ಸವಾಸವು ಅವರು ಸಭೆಯಲ್ಲಿ ಸೇರಿ ಬಂದ ಎಲ್ಲ ಮಕ್ಕಳ ಹೃದಯಗಳಲ್ಲಿಯೂ ಕುಟುಂಬದ ಎಲ್ಲ ಮಕ್ಕಳ ಹೃದಯಗಳಲ್ಲಿಯೂ ಇಂದಿನ ಸದಾಕಾಲ ಓದಿದ್ದಾರೆ. ಇವತ್ತು ಹೊಸದಾಗಿ ಈಶ್ವರ ಬಂದಿದ್ದೀರಾ? ಮುಂದೆ ಬನ್ನಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. यही पहली बार आया हूँ करके बोलने लोग कितना लोग हैं ಈ ಮುಂದೆ ಬರೋದಾದ್ರೆ ನಮ್ಮ ಬಿಷಪ್ ಅವರು ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ आगे आएंगे तो